ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು. ಕಳೆದ ವಾರ ನಡೆದ ಚುನಾವಣೆಯಲ್ಲಿ ವಿಜೇತರಾದ ತಮ್ಮೇಗೌಡ ಮತ್ತು ಕಲಾ ವೆಂಕಟೇಶ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆ ಆಗಿರುವುದಾಗಿ ಚುನಾವಣಾಧಿಕಾರಿ ಶಿವಕುಮಾರ್ ಘೋಷಿಸಿದರು. ಈ ಸಂದರ್ಭದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸಹಕಾರ ಸಂಘ ಲಾಭದಲ್ಲಿ ನಡೀತಾ ಇದೆ. ಪಕ್ಕದಲ್ಲಿ 5 ಗುಂಟೆ ಜಾಗವಿದ್ದು ಅದನ್ನು ಸಂಘದ ಹೆಸರಿಗೆ ಮಾಡಿಸಿ ಅಲ್ಲಿ ದೊಡ್ಡದಾದ ಗೋದಾಮು ಮತ್ತು ರೈತರಿಗೆ ಅನುಕೂಲವಾಗಲು ಗೊಬ್ಬರ ಮತ್ತು ಔಷಧಿ ಮಳಿಗೆ ನಿರ್ಮಿಸುವ ಬಹುದೊಡ್ಡ ಜವಾಬ್ದಾರಿ ನೂತನ ಅಧ್ಯಕ್ಷರ ಮೇಲಿದೆ ಅಂತ ತಿಳಿಸಿದರು. ನೂತನ ಅಧ್ಯಕ್ಷ ತಮ್ಮೇಗೌಡ ಮಾತನಾಡಿ, ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದ ರೈತರಿಗೆ ಸಕಾಲಕ್ಕೆ ಸಾಲ ಸೌಲಭ್ಯ ಹಾಗೂ ಅಗತ್ಯತೆಗಳನ್ನು ಪೂರೈಸಿ ಉತ್ತಮ ಆಡಳಿತ ನೀಡುವ ಭರವಸೆ ನೀಡಿದರು. ಹಿಂದೆ ಇದರಲ್ಲಿ ನಾನು ನಿರ್ದೇಶಕರಾಗಿದ್ದೆ. ಆಗ ನಾವು ಈ ಮಳಿಗೆಯನ್ನು ಆಗಂತೆಯೇ ನಾವು ಮಾಡಿದ್ದೇವೆ. ಈಗ ಆಗಿದ್ದೀವಿ ನೂತನವಾಗಿ. ಎಲ್ಲ ನಮ್ಮಲ್ಲಿ ಆಗಿರುವಂಥ ನಿರ್ದೇಶಕರೆಲ್ಲ ಸ್ನೇಹಿತರುಗಳಾಗಿದ್ದಾರೆ. ಅದರಿಂದ ಒಳ್ಳೆ ಒಗ್ಗಟ್ಟಾಗಿ ನಾವು ಇನ್ನೂ ಅದು ಮುಂದೆ ಒಂದು ಗೋಡನ್ನು ಮಾಡಬೇಕಂತೇಳಿ ಒಂದು ಅಭಿಪ್ರಾಯ ಇದೆ. ಮುಂದೆ ಚೆನ್ನಾಗಿ ಮಾಡ್ತೀವಿ ಅಂತ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. ಈ ದಿವಸ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಆಗಿತ್ತು. ಅಧ್ಯಕ್ಷರಾಗಿ ಐಬಸಾಪುರ ಗ್ರಾಮದ ನಮ್ಮ ಹಿರಿಯ ಮುಖಂಡರು, ಹಿರಿಯ ಸೀನಿಯರ್ ಕಾಂಗ್ರೆಸ್ ಮುಖಂಡರು ಆದಂಥ ತಮ್ಮೇಗೌಡ ಆಯ್ಕೆ ಆಗಿದ್ದಾರೆ. ಈ ದಿವಸ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಬಿಳಿಗನಹಳ್ಳಿ ಗ್ರಾಮದ ಶ್ರೀಮತಿ ಕಲಾ ವೆಂಕಟೇಶ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಬ್ಬರೂ ಸಹ ಒಂದೊಂದೇ ಒಂದು ಅರ್ಜಿಗಳನ್ನು ಹಾಕಿದ್ದರಿಂದ ಚುನಾವಣಾಧಿಕಾರಿಗಳು ಇದೀಗ ತಾನೇ ಘೋಷಣೆ ಮಾಡಿದ್ದಾರೆ. ಇಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಇವರ ಮುಂದೆ ಹಲವಾರು ಸವಾಲುಗಳು ಇದೆ. ನೀವು ಈಗಾಗಲೇ ತಮ್ಮೇಗೌಡ ಅಧ್ಯಕ್ಷರು ಹೇಳಿದ್ರಿ. ಚನ್ನರಾಯಪಟ್ಟಣ ಈ ಒಂದು ಸೊಸೈಟಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಕಾರಣಕರ್ತರಾಗಿ ಕೆಲಸ ಮಾಡಿದಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕಳೆದ 5 ವರ್ಷವೂ ಸಹ ಒಂದು ಒಳ್ಳೆ ನಿರ್ದೇಶಕರು ಆಯ್ಕೆಯಾಗಿದ್ದರು. ಒಳ್ಳೆ ಉತ್ತಮ ಕೆಲಸ ಮಾಡಿ ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿಯೂ ಇದು ಪಾತ್ರ ಆಗಿತ್ತು. ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳು, ವಿಶೇಷವಾಗಿ ಮುಖ್ಯಸ್ಥರು ಅಧ್ಯಕ್ಷ ಆದಮೇಲೆ ಇದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಒಂದು ಒತ್ತು ಕೊಟ್ಟು ಇದನ್ನು ಮುಂದುವರಿಸಿದ್ರು. ಈಗ ತಮ್ಮೇಗೌಡರ ಮುಂದೆ ಏನು ಸವಾಲು ಇದೆ ಅಂದರೆ, ಈಗ ಆಲ್ರೆಡಿ ನಾವು ಸರ್ಕಾರದಿಂದ ಒಂದು 5 ಗುಂಟೆ ಜಾಗ ನಮ್ಮ ರೆವಿನ್ಯೂ ಆಫೀಸ್ ಎದುರುಗಡೆ ಇದೆ. ಅದನ್ನು ನಮ್ಮ ಕಚೇರಿಗೆ ಅದನ್ನು ಖಾತೆ ಮಾಡಿಸ್ಕೊಳ್ಳುವಂಥದ್ದು ಪ್ರಥಮವಾಗಿ ಅವರ ಮುಂದೆ ಇರುವಂಥ ಒಂದು ಈ ಸಂಘಕ್ಕೆ ಅವರ ಒಂದು ಪ್ರಥಮ ಕಾರ್ಯ ಆಗಿರುತ್ತದೆ. ತದನಂತರ ನಮ್ಮದೇ ಸರ್ಕಾರ ಇರೋದ್ರಿಂದ, ನಮ್ಮದೇ ಸಚಿವರು ಇರೋದ್ರಿಂದ ಆ ಒಂದು ಜಾಗದಲ್ಲಿ ಒಂದು ಗೋದಾಮು ನಿರ್ಮಾಣ ಮಾಡಬೇಕು. ಮತ್ತೆ ಈ ಭಾಗದಲ್ಲಿ ಈಗ ಕೃಷಿಗೆ ಹೆಚ್ಚು ಒತ್ತು ಇರೋದ್ರಿಂದ ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಒಂದು ಮಳಿಗೆಯನ್ನು ಸಹ ಮಾಡಬೇಕು ಅಂತ ಬೆಳಿಗ್ಗೆನೆ ತಮ್ಮೇಗೌಡರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವರ ಅವಧಿಯಲ್ಲಿ ಆ ಒಂದು ಕಾರ್ಯ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥ ಇಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಿರ್ದೇಶಕರುಗಳು